ರಾಜಭವನಕ್ಕೆ ಬಂದ ಕಾಂಗ್ರೆಸ್ ಶಾಸಕರ ವಿರುದ್ಧ ಕೆಂಡ. ಇಬ್ಬರು ಶಾಸಕರ ಮೇಲೆ ಅಕ್ಷರಶಃ ಕೆಂಡ ಕಾರಿದ್ದಾರೆ ಗೆಹ್ಲೋಟ್. ಇಬ್ಬರು ಕಾಂಗ್ರೆಸ್ ಶಾಸಕರಿಗೆ ರಾಜಭವನದಿಂದ ಗೇಟ್ ಪಾಸ್ ನೀಡಲಾಗಿದೆ. ರಾಜಭವನದಿಂದ ಹೊರ ಹೋಗುವಂತೆ ಸೂಚಿಸಿದ್ದಾರೆ ಗವರ್ನರ್. ಜಿಎಸ್ ಪಾಟೀಲ್ ಐವಾನ್ ಡಿಸೋಜಾಗೆ ಔಟ್ ಅಂತ ಹೇಳಿದ್ದಾರೆ ಗೆಹ್ಲೋಟ್. ಹೊರಗೆ ಕಳುಹಿಸುವಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಿದ್ದಾರೆ ಗವರ್ನರ್. ಮೋದಿಗೆ ಬಾಂಗ್ಲಾದೇಶ ಪ್ರಧಾನಿಗೆ ಆದ ಸ್ಥಿತಿ ಅಂತ ಈ ಇಬ್ಬರು ಹೇಳಿದ್ರು. ಮುಂದೆ ಪ್ರಧಾನಿ ಮೋದಿಗೂ ಇಂತಹ ಸ್ಥಿತಿ ಬರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ಕುಪಿತಗೊಂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೀಗಾಗಿ ಇಬ್ಬರು ಶಾಸಕರನ್ನ ಹೊರಹಾಕಲು ಗೆಹ್ಲೋಟ್ ಸೂಚನೆಯನ್ನ ನೀಡಿದ್ದಾರೆ. ಶಾಸಕರ ರಕ್ಷಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧಾವಿಸಿದ್ರು. ರಾಜ್ಯಪಾಲರನ್ನ ಸಮಾಧಾನ ಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಮಧ್ಯ ಪ್ರವೇಶದಿಂದ ಸಮಾಧಾನಗೊಂಡಿದ್ದಾರೆ ಗವರ್ನರ್ ಅವರು. ನಿನ್ನೆ ರಾಜ್ಯಪಾಲ ಗೆಹ್ಲೋಟ್ ಭೇಟಿ ವೇಳೆ ನಡೆದಂತಹ ಘಟನೆ ಇದು. ನಿನ್ನೆ ಗಮನಿಸಿದ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೀರಿ, ಯಾಕೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರ ವಿರುದ್ಧ ಆರೋಪ ಇದೆ, ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿ ಅಂದ್ರೆ ಪಾದಯಾತ್ರೆಯ ಮುಖೇನ ರಾಜಭವನವನ್ನ ತಲುಪಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನ ಸಲ್ಲಿಸಿ ಬಂದಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು. ಅಂದ್ರೆ ರಾಜಭವನದಿಂದ ಹೊರಗೆ ಹೋಗ್ಬೇಕು ನೀವಿಬ್ರು ಅಂತ ಹೇಳಿ ಜಿಎಸ್ ಪಾಟೀಲ್ ಮತ್ತು ಐವಾನ್ ಡಿಸೋಜಾ ಅವರಿಗೆ ಗೆಟ್ ಔಟ್ ಅಂತ ಹೇಳಿದ್ದಾರೆ ಗೆಹ್ಲೋಟ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಅವರನ್ನ ಸಮಾಧಾನ ಮಾಡಿದ್ದು ಡಿಕೆ ಶಿವಕುಮಾರ್.